ಇವತ್ತೇ ಮೇಡಮ್ ಟ್ರಯಲ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಔಟು, ಹೊಸದಾಗಿ ಇವತ್ತು ಬಂದು ಮತ್ತೆ ಎಷ್ಟು ಅವರ್ ಬಿಡ್ಬೇಕು ಕೇಳೋರು. ಟ್ರಯಲ್ ಮಾಡಿದಾಗ 1 hour 2 hour ನೀರು ಆಚೆ ಹೋಗ್ಬೇಕು, ಆಮೇಲೆ ಇವ್ರು ಯೂಸ್ ಮಾಡಬೇಕು. ಚೆಕ್ ಮಾಡಿಸು. ಇದಕ್ಕೆ ಫಸ್ಟ್ ತುಂಬಿಕೊಂಡಿದೆಯಲ್ಲ ಇದನ್ನು ಚೆಕ್ ಮಾಡಿಸು ನನಗೆ. ಆಯ್ತು, ಚೆಕ್ ಮಾಡಿ ಆಮೇಲೆ ಫ್ರೀಯಾಗಿ ನೀರು ಬಿಡ್ಬೇಕು. ನೀನು ಅದನ್ನು ಚೆಕ್ ಮಾಡಿಸ್ಬೇಕು. ನೀನು ಇವಾಗವರೆಗೂ ನೀರು ತಗೊಂಡೋಗಿಲ್ವಾ? ಚೆಕ್ ಮಾಡಿಸು. ಟ್ರಯಲ್ ರನ್ನಲ್ಲಿ ಬಿಟ್ಬಿಡು. ಆಮೇಲೆ ಇದು ಕುಡಿಯೋ ನೀರು, ಮಾಮೂಲಿ ನೀರಲ್ಲ, ಕುಡಿಯೋಕ್ಕೆ ಈ ನೀರನ್ನ ತಗೊಂಡೋಗ್ಬೇಕು. ಅವ್ರನ್ನು ಕರೀರಿ. ಯಾರು ಯಾರಪ್ಪ ನೀರ್ದು ನೋಡ್ಕೊಳ್ಳೋದು? ಆಗಿದ್ಯಾ? ಯಾರು ನೀರ್ದು ನೋಡ್ಕೊಳ್ಳೋದು? ಟ್ರಯಲ್ ರನ್ ಆಗಿದೆ, ಚೆಕ್ ಮಾಡಿ ನೀರೆಲ್ಲ ಔಟ್ ಮಾಡಿದ್ದೀರಾ? ಎಲ್ಲ ಸ್ಕೂಲು ಇಂಗ್ಲಿಷ್ ಮೀಡಿಯಂ ಆಗಿದೆ. ಕಂಟಿನ್ಯೂ ಆಗುತ್ತೆ. ಅದನ್ನ ಮಾಡೋಣ. ಸ್ಕೂಲ್ ಮೇಲೆನೆ ಬರುತ್ತೆ. ಆಯ್ತು, ಅದನ್ನ ಮಾಡೋಣ. ಕಲ್ವಾಡ್ ತರ ಮಾಡ್ಬೇಕು, ಕಲ್ವಾಡ್ ತರ ಮಾಡೋಣ. 2 ಎಕರೆಗೂ ಕಾಂಪೌಂಡ್ ಕಟ್ಸಿದ್ದೀನಿ. ಹೊರಗಡೆ ಎಲ್ಲ ಚೆನ್ನಾಗಿದೆ, ಆದರೆ ಹುಡುಗರೇ ಬರ್ತಾ ಇಲ್ಲ ಇಂಗ್ಲೀಷ್ ಮೀಡಿಯಂ. ಅಲ್ಲಿ ಮನೆಗೂ ಬೇಲಾಡಿದ್ದೀವಿ. ಏನಾಗಿದೆ ಅಂದ್ರೆ ಊರಲ್ಲಿ ಅವ್ರು ಕನ್ನಡ ಮೀಡಿಯಂದೇ ಸ್ಕೂಲ್ ಕಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಸ್ಟ್ರೆಂತು ಇದೆ ಅಲ್ವಾ? ಸ್ಟ್ರೆಂತು ಇದೆ. ನಮ್ಮ ಮನಸ್ಸು ಕನ್ನಡ ಮೀಡಿಯಂ ಅಲ್ಲಿ ಓದೋ ಮಕ್ಕಳು ಕೂಡ ಏನ್ ಬೇಕೋ ಎಲ್ಲ ಸಾಧಿಸಿದ್ದಾರೆ. ಆಂಧ್ರದವರೆಲ್ಲ ಓದ್ತಾ ಇದ್ರು ಮೇಡಮ್ ಈ ಸ್ಕೂಲಲ್ಲಿ. ಆವಾಗ 200 ಜನ ಸ್ಟೂಡೆಂಟ್ ಇದ್ರು. ಇಂಗ್ಲಿಷ್ ಮೀಡಿಯಂ ಆಗ್ಲಿ, ಅದು ಕೇಳೋದು ತಪ್ಪಲ್ಲ, ಆದ್ರೆ ಆಗ್ಲಿ, ಅದು ಆಗ್ಲಿ ತಪ್ಪಲ್ಲ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬರ್ಲಿ, ಮಕ್ಕಳು ಅದು ಓದ್ಲಿ. ಹಳ್ಳಿಯಲ್ಲಿರೋ ಮಕ್ಕಳು ಇಂಗ್ಲಿಷ್ ಓದೋದು, ಇಂಗ್ಲಿಷ್ ಮೀಡಿಯಂ ಸೇರೋದು ಎಲ್ಲ ಒಳ್ಳೇದೇ. ಆದರೆ ಇರೋ ಸ್ಕೂಲ್ನ ನೀಟಾಗಿ ಅದನ್ನ ಬೆಳೆಸ್ಕೋಬೇಕು, ಉಪಯೋಗ ಮಾಡ್ಕೋಬೇಕು. ಅದನ್ನ ಕೂಡ ಕಾಂಪೌಂಡ್ ಎಲ್ಲ ನೀಟಾಗಿ ಎಲ್ಲ ಮಾಡ್ತಿದ್ದೀವಿ. ಬಿಲ್ಡಿಂಗ್ಸ್ ಇದಾವೆ, ಎಲ್ಲ ಇದಾವೆ. ಎಲ್ಲ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಓದಬೇಕು ಅಂತ ಟ್ರಯಲ್ ಮಾಡೋದು. ಅಷ್ಟಿದೆ, 300 ಜನ ಓದ್ಬೋದು. ಆಯ್ತು, ಇವಾಗ ಗೌರ್ಮೆಂಟ್ ಪ್ರಾವಿಷನ್ ಮಾಡಿದೆ. LKG ಇಂದಾನು ಇಂಗ್ಲಿಷ್ ಮೀಡಿಯಂಗೆ ಟ್ರೈನಿಂಗ್ ಕೊಟ್ಟು ಟೀಚರ್ಸ್ನ ಸರ್ಕಾರನೇ ಒಂದು ಆದ್ಯತೆ ತಗೊಂಡಿದೆ. ಈಗ ಹಳ್ಳಿಗಳಲ್ಲಿ ಗೌರ್ಮೆಂಟ್ ಎಲ್ಲ ಸ್ಕೂಲ್ಸ್ನು ಡೆವಲಪ್ ಮಾಡ್ತಾ ಇದೆ. ಈಗ ವಿಶೇಷವಾಗಿ ಎಲ್ಲ KPSC ಸ್ಕೂಲ್ಸು ಯಾವ ಥರ ಮಾದರಿ ಆಗಿರಬೇಕು, ಒಂದೊಂದು ಪಂಚಾಯತಿಗೆ ಒಂದೊಂದು ಯಾವ ರೀತಿ ಡೆವಲಪ್ ಮಾಡಬೇಕು ಅಂತ ಒಂದು ಹೊಸ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. 5,000 ಕೋಟಿ 3,900 ಕೋಟಿ ಎಲ್ಲ ಸರ್ಕಾರಿ ಶಾಲೆಗಳನ್ನ ಒಂದು ಪಂಚಾಯತಿಗೆ ಒಂದು KPSC ಸ್ಕೂಲ್ನ ಡೆವಲಪ್ ಮಾಡೋದಕ್ಕೆ ಸರ್ಕಾರ ಒಂದು ಎಜುಕೇಷನ್ನಲ್ಲಿ ಒಂದು ರೆವಲ್ಯೂಷನರಿ ಸ್ಟೆಪ್ ತೊಗೊಂಡಿರೋದು. ಅದು ಒಂದು ಬಜೆಟಲ್ಲೂ ದುಡ್ಡು ಇಟ್ಟಿದ್ದಾರೆ. ಅದಕ್ಕೆ ಈಗ ಒಂದು ಹತ್ರ 5,000 ಕೋಟಿ ಅದನ್ನು ಇನ್ವೆಸ್ಟ್ ಮಾಡಿ ಹಂತವಾಗಿ ಟೀಚರ್ಸ್ಗೂ ಟ್ರೈನಿಂಗ್ ಕೊಟ್ಟು LKG ಇಂದ ಹೋದ್ಮೇಲೆ 10ನೇ ಕ್ಲಾಸ್ವರೆಗೂ ಅಲ್ಲೇ ಅವರಿಗೆ ಎಜುಕೇಷನ್ ಸಿಸ್ಟಮ್ನ ಮಾಡ್ತಾರೆ. ಎಲ್ಲೆಲ್ಲಿದ್ದಾರೆ ಅವರಲ್ಲಿರೋ ಟೀಚಿಂಗ್ ಫ್ಯಾಕಲ್ಟಿ ಆ ರಿಸೋರ್ಸಸ್ನೇ ನೀಟಾಗಿ ಉಪಯೋಗ ಮಾಡ್ಕೋತಾರೆ. ಒಂದು ಪಂಚಾಯತಿಗೆ 10 ಸ್ಕೂಲ್ ಸುಧಾರಣೆ ಮಾಡೋದಕ್ಕಿಂತ ಒಂದು KPSC ಸ್ಕೂಲು, ಅದಕ್ಕೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರು, ಟೀಚಿಂಗ್ ಫ್ಯಾಕಲ್ಟಿ ಎಲ್ಲ ಹಾಕಿ ಅದೇ ಒಂದು 10 ಹಳ್ಳಿಗೆ ಅಥವಾ ಒಂದು ಪಂಚಾಯತಿಗೆ ಒಂದನ್ನು ಆದ್ಯತೆ ಮೇಲೆ ಡೆವಲಪ್ ಮಾಡಬೇಕು ಅಂತಂದ್ಬಿಟ್ಟು ಗ್ರ್ಯಾಂಟ್ಸ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಸ್ಟೇಜ್ ಬೈ ಸ್ಟೇಜ್ ಎಜುಕೇಷನ್ ಸಿಸ್ಟಮಲ್ಲಿ ಆ ಸ್ಕೂಲ್ಸ್ನ ಡೆವಲಪ್ ಮಾಡೋದು. ಇವರೆಲ್ಲ ಬೇಡಿಕೆಗಳು
ಎಷ್ಟೋ ದಿನಗಳಾದ್ಮೇಲೆ ಈಗ ಈಡೇರುವಂತ ಫಲ ಕೊಡುವಂತ ಪರಿಸ್ಥಿತಿ ಬಂದಿದೆ. ಇಲ್ಲ ಮೇಡಮ್, HM ಇವರಿಗೆಲ್ಲ ಒಂದ್ಸಲ ಅವ್ರ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ಅಲ್ಲಲ್ಲ, ಈಗ ಅವ್ರು ವಿಸಿಟ್ ಮಾಡ್ತಾರೆ. ನೀವು ಹೇಳೋ ಏನು ಅಭಿಪ್ರಾಯ ಇದೆ, ಒಂದು ಎಜುಕೇಶನ್ ಸಿಸ್ಟಮ್ಮೇ ಒಂದು BEO ಮತ್ತೆ ಇಲ್ಲೆಲ್ಲ ಒಂದು ಯಾರ್ಯಾರು ಇರ್ತಾರೆ ಒಂದೊಂದು ಇದಕ್ಕೆ, ಅಂದರೆ ಕ್ಯಾಸಂಬಳ್ಳಿ ಹೋಬಳಿಗೆ ಬೇತ್ಮಂಗ್ಲ ಅವ್ರಿಗೊಂದು ಕಮಿಟಿ ಮಾಡಿ ಬಿಟ್ಟಿದ್ದಾರೆ. ಯಾವೆಲ್ಲಿ ಆದ್ಯತೆ ಮೇರೆ LKG ಇಂದ ಹಿಡಿದು 10th ವರೆಗೂ ಸ್ಟ್ರೆಂತ್ ಇಂಪ್ರೂವ್ ಮಾಡೋದಕ್ಕೆ ಯಾವ ಜಾಗ, ಫೀಲ್ಡ್ ಇದೆಯಾ, ಕ್ಲಾಸ್ ರೂಮ್ಸ್ ಇದೆಯಾ, ಯಾವ ಗೌರ್ಮೆಂಟ್ ಜಾಗನ ಡೆವಲಪ್ ಮಾಡ್ಕೋಬೇಕು ಅಂತ ಅವರೇ ಒಂದು ವ್ಯವಸ್ಥಿತವಾಗಿ ಇದು ಮಾಡ್ತಾ ಇದ್ದಾರೆ. ಅದು ಆಮೇಲೆ ನಿಮ್ಮಂತದಲ್ಲೂ ಕುತ್ಕೊಂಡು ಮಾತಾಡ್ತಾರೆ. HM ಅವ್ರಿಗೆ ಹೇಳ್ಬಿಟ್ರೆ ಅಲ್ಲಿರೋ ಸ್ಟ್ರೆಂತ್ ಅಲ್ಲ ಆ ಸ್ಕೂಲ್ ಹತ್ರ ಹೋದ್ರೆ ಅಲ್ಲಿ ಇಂಪ್ರೂವ್ ಆಗುತ್ತೆ. 10th ವರೆಗೂ ಇರುತ್ತೆ ಒಂದೇ ಜಾಗ, ಹಂಗೆ ಮಾಡ್ತಾರೆ. ಬಹಳ ಗೌರವಸ್ಥರು. ಆಮೇಲೆ ಏನು ಕಷ್ಟ ಬಂದರೂ 4 ಜನ ಹತ್ರ ಹೇಳ್ಕೊಳ್ತಾ ಇರಲಿಲ್ಲ. ನಾನು ಒಂದು 10 ಸತಿ ಮೇಲೆ ಬಂದಿದ್ದೀನಿ. ಕಷ್ಟಜೀವಿಗಳೇ ಇರೋವಂಥವ್ರು ಆ ಊರನ್ನ ಅಷ್ಟು ಗೌರವ ಕಾಪಾಡಿಕೊಂಡೇ ಬಂದಿದ್ದಾರೆ. ನಾನು ಬರೋವಂಥ ಸಂದರ್ಭದಲ್ಲಿ ಯಾವಾಗೋ ಒಂದು ಸತಿ ಗಾಳಿ ಮಳೆಗೆ ಮನೆಗಳೇ ಇದಾಗ್ಬಿಟ್ಟಿತ್ತು. ಎಷ್ಟು ಕಷ್ಟಜೀವಿಗಳಂದರೆ ಅಂಥ ದಿನಗಳನ್ನೆಲ್ಲ ಅವರು ಕಷ್ಟನ ಪರಿಶ್ರಮದಲ್ಲಿ ಅವರು ಮುಂದೆ ಬಂದಿರೋವಂಥವ್ರು, ಎಲ್ಲ ಕಷ್ಟಗಳನ್ನೂ ಎದುರಿಸಿ ಗಟ್ಟಿಯಾಗಿ ನಿಂತಿರೋ ಅಂಥವ್ರು. ಇವತ್ತು ಒಂದಿನ ಮಾತಾಡಿದ ತಕ್ಷಣ ಅದು ಇದು ಅವ್ರ ಸಮಸ್ಯೆನೂ ಬಗೆಹರಿಸೋವಂಥದ್ದು ಅಲ್ಲ. ಆದರೆ ಈ ಊರು ಪ್ರತಿ ಹಂತದಲ್ಲೂ ಒಂದು ಇದೇ ಊರಿಗೆ ಸೇರಿರುವಂಥ ಒಂದು ಸ್ಕೂಲು ಇದೆ. ಸ್ಕೂಲು, ಅಂಗನವಾಡಿ ದೇವರಹಳ್ಳಿಗಿದೆ. ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಗ್ರಾಮೀಣ ಭಾಗದಲ್ಲಿ ಮನೆಗಳು ಸ್ವಲ್ಪ ಈ ಊರಲ್ಲಿ ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಎಷ್ಟೊಂದು ಜನಕ್ಕೆ ಮನೆಯೇ ಇರಲಿಲ್ಲ, ಆ ಪರಿಸ್ಥಿತಿಯಲ್ಲಿತ್ತು. ಅಂಥ ಸಂದರ್ಭದಲ್ಲಿ ನಾನು ಬಂದಾಗ ಅವರೇ ಹೇಳಿದರು, ಗಾಳಿ ಮಳೆ ಬಂದಾಗ ಮನೆಗಳೇ ಇದು ಹೊರಟೋಗಿತ್ತು ಗಾಳಿಗೆ. ಅಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕಷ್ಟ ನೋಡಿ ವ್ಯವಸಾಯನೇ ನಂಬ್ಕೊಂಡು ಕಷ್ಟಜೀವಿಗಳಿರೋ ಅಂಥವ್ರು, ತುಂಬ ಸ್ವಾಭಿಮಾನವಾಗಿ ಬದುಕಿರೋ ಅಂಥವ್ರು. ಈ ಊರಂದ್ರೆ ನನಗೂ ತುಂಬ ಅಭಿಮಾನ. ಏನಾದರೂ ಕೆಲಸ ಹೇಳಿದ್ರೆ ಅದನ್ನು ಮಾಡೇ ಊರಿಗೆ ಹೋಗಬೇಕು ಅನ್ನೋವಂಥ ನನಗೂ ಭಾವನೆ ಇದೆ. ಅದನ್ನು ನಾನು ನೋಡಿದ್ದೀನಿ ಇವರಲ್ಲಿ. ಒಂದು 4-5 ಸತಿ ಬಂದಾಗೂ ಭಾಳ ಗೌರವವಾಗಿರೋ ಅಂಥವ್ರು ಕಷ್ಟಜೀವಿಗಳನ್ನ ನಾನು ನೋಡಿದ್ದೀನಿ. ಇನ್ನೇನು ಈ ಊರಲ್ಲಿ ಬೇರೆ ಆ ಥರ ತರಲೆ ಇನ್ನೊಂದು ನಾವು ನೋಡಿಲ್ಲ. ಎಲ್ಲ ಕಷ್ಟ ಮಾಡಿ ವ್ಯವಸಾಯ ಮಾಡಿ ಏನು ಕೆಲಸ ಮಾಡ್ತಾರೋ ಅವ್ರ ಕಷ್ಟದಲ್ಲಿ ಬದುಕಿದ್ದಾರೆ ಎಲ್ಲರೂ ಕೂಡ. ಏನು ಎಲ್ಲ ಊರುಗಳಿಗೆ ಏನು ಮಾಡ್ಬೋದು ಈ ಊರಿಗೂ ಮಾಡೋ ಅಂಥ ಪರಿಶ್ರಮದಲ್ಲಿ ನಾನು ಬಂದಿದ್ದೀನಿ, ಆಲೋಚನೆಯಲ್ಲಿ ಬಂದಿದ್ದೀನಿ ನಾನು ಕೂಡ. ಬೇರೆ ಏನು ಸಮಸ್ಯೆ ಇದ್ರೂ ಅದನ್ನು ನಾನು ಗಮನಕ್ಕೆ ತಂದರೆ ಇದಾದ್ಮೇಲೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಇದಾದ್ಮೇಲೆ 10 ವರ್ಷದಿಂದ ಮರು ತರ್ಕೋ ಬಯಸಿದ್ದಾನೆ నీళ్ళు వస్తే అది మరువే లేదు మేడం. 15 ఏళ్ళు మొన్నేసి 3 కితాబు నెంబర్ మొన్నేసి దాన్ని జేసీపీ లేచి మూసి అట్లా కాపుదారి చేసుకుని పోతాడు. చాలా తొందర ಮರುಪಯ ಜಾಗ కొత్తదే చేయాలి. మరుపయ జాగల ఇరుకుపోయింది, కొత్తగా చేయాలి. ಭಾಗದಲ್ಲಿ ವ್ಯವಸಾಯ ಜಾಸ್ತಿ ಮಾಡ್ತಾರೆ. ಬೇತ್ಮಂಗ್ಲಿಂದ ರಾಮಸಾಗರಕ್ಕೆ ನೀರು ಹರಿಯುತ್ತಲ್ಲ, ಪಾಲಾರ್ ನದಿ, ಅಕ್ಕಪಕ್ಕ ಎಲ್ಲ ರೈತರು ವ್ಯವಸಾಯ ಮಾಡ್ತಾ ಇರ್ತಾರೆ. ಹಿಂದೆ ನಾನು ಹೋಗಿದ್ದೆ, ಏನೋ ಒಂದು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಹೋಗಿದ್ದೆ. ತುಂಬಾ ಜನ ವ್ಯವಸಾಯ ಮಾಡೋ ರೈತರಿಗೆ ದಾರಿ ಮತ್ತೆ ಅದು ಒಂದು ತೂಗು ದರ ಇದೆ, ಅದನ್ನ ಸರಿ ಮಾಡೋದ್ರಿಂದ ಪಾಲಾರ್ ನದಿ ಹರಿದು ಹೋಗುವಂಥ ಜಾಗ ಒಂದು ಕಟ್ಟೆ ಇದೆ ಥರ, ಅದನ್ನ ಒಂದು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಇವ್ರಿಗೆ ಎಲ್ಲ ದೊಡ್ಡ ಕಾರಿಯಿಂದ ಆ ಕಡೆಗೆ ಹೋಗಿ ಬರೋದಕ್ಕೂ ರಸ್ತೆ ಕೂಡ ಆಗುತ್ತೆ. ದೇವರಹಳ್ಳಿಯಿಂದ ಅಥವಾ ಕ್ಯಾಸಂಬಳ್ಳಿ ಕಡೆಯಿಂದ ದೊಡ್ಡ ಕಾರಿಗೆ ಆ ಕಡೆಗೆ ಬೇತ್ಮಂಗ್ಲ ಕಡೆಗೆ ಹೋಗೋದಕ್ಕೂ ಒಂದು ದಾರಿ ಆಗುತ್ತೆ. ಅದನ್ನ ಮಧ್ಯ ಒಂದು ಬ್ರಿಡ್ಜ್ ತರ ಕೇಳ್ತಾ ಇದ್ದಾರೆ, ಚಿಕ್ಕದು ಸೇತುವೆ ತರ ಮಾಡಿ ಅಂತ ಇದ್ದಾರೆ. ಅದು ತುಂಬಾ ವರ್ಷಗಳಿಂದ ಅದು ಪೆಂಡಿಂಗು ಇದೆ, ಮತ್ತು ಅದು ಮಣ್ಣು ಹಾಕಿ ಅಷ್ಟೇ ಅದು ವ್ಯವಸ್ಥಿತವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಸ್ಯೆ ಆದ್ಮೇಲೆ ವ್ಯವಸ್ಥಿತವಾಗಿಲ್ಲ ಅಂತ ಅದನ್ನ ನಾನು ಗಮನದಲ್ಲಿ ಇಟ್ಕೊಂಡು ಮಾಡ್ತೇನೆ. ಅದು ರೈತರಿಗೂ ತುಂಬಾ ಜನ ರೈತರಿಗೆ ಅನುಕೂಲ ಆಗುತ್ತೆ. ನೀರು ನಿಲ್ಲುತ್ತಲ್ಲ ಆ ಜಾಗದಲ್ಲಿ, ತುಂಬಾ ಜನ ರೈತರಿಗೆ ಬೆಳೆಗೆ ಎಲ್ಲ ವ್ಯವಸಾಯ ಮಾಡ್ಕೊಳ್ಳಿಕ್ಕೆ ಯೋಗ್ಯವಾಗಿರುವಂಥ ಜಾಗ. ಈ ಕಡೆ ಎಲ್ಲ ವ್ಯವಸಾಯನ ನಂಬ್ಕೊಂಡಿದ್ದಾರೆ ಜಾಸ್ತಿ ಜನ ಇಲ್ಲಿ ರೈತರು.